ಗುರುಭ್ಯೋ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹವಿವರ್ಜಿತಂ ಸ್ವರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ಗುರುಭ್ಯೋ ನಮಃ. ಇಂದಿನ ಗುರುವಾಣಿಯಲ್ಲಿ ಮಾತು ಜ್ಯೋತಿರ್ಲಿಂಗ. ಒಮ್ಮೆ ಒಬ್ಬ ಗುರುಬಂಧುಗಳೊಂದಿಗೆ ದೂರವಾಣಿಯಲ್ಲಿ ಮಾತನಾಡುತ್ತಾ ಗುರುನಾಥರು ಆ ಗುರುಬಂಧುವಿನ ಪತ್ನಿಯೊಡನೆ, ಏನು ತಾಯಿ, ಮಗನಿಗೆ ಇಷ್ಟ ಎಂದು ಕೇಸರಿಬಾತ್ ಮಾಡುತ್ತಿದ್ದೀಯಾ? ತಾಯಿ, ಆ ಕೆಲಸದವಳನ್ನು ಬೈದುಕೊಂಡು ಮಾಡಿದರೆ ಆ ಸಿಹಿಯ ರುಚಿ ನಿನ್ನ ಮಗನ ನಾಲಿಗೆಗೆ ಆಗುತ್ತದೆ ಅಷ್ಟೇ ಅಲ್ಲವಾ? ಆ ಬೈಗುಳದ ಭಾವನೆ ಮಗನ ಮನಸ್ಸಿಗೆ ತಾಗುತ್ತದೆ ತಾಯಿ ಎಂದರು. ಹಾಗೆಯೇ ಮುಂದುವರೆಸಿ, ಐಸ್ ಕ್ರೀಮ್ ತಿಂದರೆ ಮಕ್ಕಳಿಗೆ ಜ್ವರ ಬರುವುದಿಲ್ಲ, ಜ್ವರ ಬರುತ್ತೆ ಎಚ್ಚರ ಅಂತ ಹೇಳುತ್ತೀರಲ್ಲ, ಅದಕ್ಕೆ ಬರುತ್ತೆ. ಅದೇ ರೀತಿ ಚಿಕ್ಕ ಮಗುವನ್ನು ನೋಡಿದವರೆಲ್ಲ ಚೀಕಳ್ಳ ಚೀಕಳ್ಳ ಎನ್ನುತ್ತಾರೆ. ಅದಕ್ಕೆ ಮಗು ದೊಡ್ಡದಾಗಿ ಒಂದು ಪೆನ್ಸಿಲ್ನನ್ನಾದರೂ ಕದಿಯುತ್ತದೆ ಎಂದರು ಗುರುನಾಥರು. ಇದಕ್ಕೆ ಹೇಳುವುದು ಶಬ್ದಬ್ರಹ್ಮ ಎನ್ನುವುದು. ಮಾತು ಜ್ಯೋತಿರ್ಲಿಂಗ ಎಂಬ ಹಿರಿಯರ ಮಾತು ಹೇಳುವುದು ಇದನ್ನೇ. ನಮ್ಮ ಪಾಲಿಗೆ ಗುರುನಾಥರ ಸನ್ನಿಧಾನ ಬದುಕಿನ ಪಾಠದ ವಿಶ್ವವಿದ್ಯಾಲಯ. ಗುರುಭ್ಯೋ ನಮಃ. ಗುರುಬಂಧುಗಳೇ, ಇಂದಿನ ಗುರುವಾಣಿಯನ್ನು ಆಲಿಸಿದ್ದಕ್ಕಾಗಿ ಧನ್ಯವಾದಗಳು. ಗುರುಬಂಧುಗಳಿಗೆ ನಮಸ್ಕಾರಗಳು. ಇಂದಿನ ಗುರುವಾಣಿಯಲ್ಲಿ ಶುದ್ಧ ಭಾವನೆಯೇ ಗುರು. ಗುರುನಾಥರು ಎಲ್ಲವೂ ಭಗವಂತನಿಂದ ಅಥವಾ ಬ್ರಹ್ಮನಿಂದ ಸೃಷ್ಟಿಯಾಗಿರುವಾಗ ಎಲ್ಲ ಬ್ರಹ್ಮ ವಸ್ತುಗಳೇ. ಯಾವ ಕಾರ್ಯ ಯಾರಿಂದ ನಡೆದರೂ ಅದು ಅವರ ಕರ್ಮಾನುಸಾರ ಪೂರ್ವನಿಯೋಜಿತವಾಗಿರುತ್ತದೆ. ನಾವು ಒಂದನ್ನು ತಪ್ಪು ಎನ್ನುವಾಗ ಭಾವನೆಗಳು ಭಿನ್ನವಾಗಿ ತೋರುವುದರಿಂದ ತಪ್ಪು ಸರಿ ಎಂಬ ನಿರ್ಣಯಿಸುತ್ತದೆ. ಕುಡಿಯುವವನಿಗೆ, ಕಳ್ಳತನ ಮಾಡುವವನಿಗೆ ಅವರ ದೃಷ್ಟಿಯಲ್ಲಿ ಅವರಿಗೆ ಅದು ಸರಿಯಾಗಿ ಇರುತ್ತದೆ. ಅದು ಅವರ ಹಿಂದಿನ ಕರ್ಮದ ಫಲ. ಆದರೆ ಅದು ಬೇರೆಯವರಿಗೆ ತಪ್ಪಾಗಿ ಕಾಣುತ್ತದೆ. ಕಾಲವೇ ಎಲ್ಲರಿಗೂ ಬುದ್ಧಿ ಹೇಳುತ್ತದೆ. ಕಾಲವೇ ವಾಲ್ಮೀಕಿಯನ್ನು ಮಹರ್ಷಿಯಾಗಿ ಬದಲಾಯಿಸಿ ರಾಮಾಯಣ ಬರೆಯುವಂತೆ ಮಾಡಿದ್ದು. ಎಲ್ಲರೂ ಅವರವರ ಭಾವನೆಯನ್ನು ಶುದ್ಧವಾಗಿಟ್ಟುಕೊಂಡಲ್ಲಿ ಸಾಧನೆ ತಾನಾಗಿ ತಾನೇ ನಡೆಯುತ್ತದೆ. ಆ ಶುದ್ಧ ಭಾವನೆಯೇ ಗುರು ಎಂದು ಹೇಳಿದರು. ಗುರುಭ್ಯೋ ನಮಃ.